ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಮೈಸೂರಿಗೆ ಟ್ರಿಪ್ ಹೋಗಿದ್ವಲ್ಲ, ಸೊ ಆ ವ್ಲಾಗ್ ಆಗಿರುತ್ತೆ. ನಾನು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಇದು ಲೇಟ್ ವಿಡಿಯೋ ಆಗಿದೆ. ಸೊ ಇದು ರಂಗೋಲಿ ಬಂದು ನಾನು ಹೇಗೋ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ನಲ್ಲ, ಸೊ ಶನಿವಾರ ರಂಗೋಲಿ ಬಿಡಿಸಿದ್ದೆ. ಸೊ ಆ ರಂಗೋಲಿ ಒಂದು ಹಾಕೋಣ ವಿಡಿಯೋಗೆ ಅಂತೇಳಿ ಅದನ್ನು ಕೂಡ ಅಟ್ಯಾಚ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಶನಿವಾರ ಬಿಡಿಸಿರೋಂಥ ರಂಗೋಲಿ. ಈ ರಂಗೋಲಿ ಮುಗಿದ ನಂತರ ನಾವು ಮೈಸೂರು ಟ್ರಿಪ್ಪಿಗೆ ಹೋಗಿದ್ವಲ್ಲ, ಸೊ ಆ ವಿಡಿಯೋ ಬರುತ್ತೆ, ಕೊನೆವರೆಗೂ ನೋಡಿ. ನಾವು ಬಂದು ಕುತ್ಕೊಂಡ್ಮೇಲೆ ಒಂದು 250-300 ಬಸ್ ಹೋಗೋಣ. 1 ಕೋಟಿ ಜನ ಹೋಗೋದು. ಸಖತ್ ಬಸ್ಗಳು ಮಾತ್ರ. ಏನದು? ಇನ್ನು ನಾವೆಲ್ಲ ಆಲ್ರೆಡಿ ಮೈಸೂರಿಗೆ ಹೋಗಿ ಬಸ್ಸಲ್ಲಿ ಕೂತಿರೋ ವಿಡಿಯೋ ನೆಕ್ಸ್ಟ್ ಈ ಹಿಂದೆ ಬಂದಿದ್ದು. ಏನು ಮಾತಾಡ್ತಿದ್ವಿ ಅಂದರೆ, ನಾವು ಬೇಗನೆ ಹೋಗ್ಬಿಟ್ವಿ ನೈಟ್ ಹತ್ತಿ. ಅಲ್ಲೋಗಿ 4:15 ಆಗಿತ್ತು. ಸೊ ನಮ್ಮ ಅಕ್ಕನ ಕಾಯ್ಕೊಂಡು ಕೂತ್ಕೊಂಡಿದ್ದೋ ಮೈಸೂರು ಬಸ್ ಸ್ಟಾಪಲ್ಲಿ. ಸೊ ಅದನ್ನೇ ಮಾತಾಡ್ತಾ ಕೂತಿದ್ದೋ. ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮಲ್ಲಿ ಹೋಗಿರೋದು. ಇಲ್ಲಾಂದಿದ್ರೆ ನಾವು ಇನ್ನೂ ಲೇಟಾಗಿ ಬಸ್ ಹತ್ಬೋದಿತ್ತು. ಬಟ್ ನೈಟೆಲ್ಲ ಬಸ್ಸು ಇರಲ್ಲ ಅಂತ ಕೇಳ್ಪಟ್ವಿ. ಹಂಗಾಗಿ ನಾವೇನು ಮಾಡಿದ್ವಿ, ಲಾಸ್ಟ್ ಬಸ್ಸು 10:30 ಅಂತ ಅಂದರು. ಹಂಗಾಗಿ ಬೇಗ ಹೊರಟ್ಬಿಟ್ವಿ. ಅದು 4:15ಗೆ ಮೈಸೂರಿಗೆ ತಗೊಂಡೋಗ್ಬಿಟ್ರು ಬಸ್ಸು. ಸೊ ಹಂಗಾಗಿ ಬೇಗನೆ ಕಾದ್ವಿ. ಅಕ್ಕಂಗೂ ಬಸ್ ಬರಬೇಕಲ್ಲ ಅಲ್ಲಿಂದ ಬರಲಿಕ್ಕೆ, ಲೋಕಲ್ ಬಸ್ಗಳೆಲ್ಲ ಇರಲ್ಲಲ್ಲ. ಹಂಗಾಗಿ ಅವಳು ಬರೋದು ಲೇಟ್ ಆಗಿಬಿಡ್ತು. ಅದನ್ನೇ ಬಸ್ನಲ್ಲಿ ಮಾತಾಡಿಕೊಂಡು ಮೈಸೂರಿಗೆ ಬಂದಿದ್ವಿ. ಫಸ್ಟ್ ವಿಸಿಟ್ ಮಾಡಿದ್ದು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಅಂದರೆ ನಂಜನಗೂಡಿಲಿರೋ ಅಂಥ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದು. ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ, ದೇವಸ್ಥಾನ ನೋಡೋಣ ಅಂತೇಳಿ. ಅದಕ್ಕೆ ಮುಂಚೆ ನಾರ್ಮಲಿ ದೇವಸ್ಥಾನಕ್ಕೆ ಅಂತ ಬಂದಮೇಲೆ ಪೂಜೆ ಸಾಮಾನೆಲ್ಲ ತೊಗೋಬೇಕಲ್ಲ. ಸೊ ಹಂಗಾಗಿ ನಾವೇನು ಮನೆಯಿಂದಲೇ ಏನು ತೊಗೊಂಡೋಗಿಲ್ಲ. ಸೊ ಅಲ್ಲೇ ಹೋಗಿ ದೇವ್ರ ಸಾಮಾನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ದೇವ್ರ ಸಾಮಾನು ಅಂದರೆ ಪೂಜೆ ಸಾಮಾನು ಅಲ್ಲೇ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಇದರಲ್ಲೂ ಸಿಗುತ್ತೆ. ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಅಲ್ಲೇ ನಾವು ದೇವ್ರ ಸಾಮಾನು ತೊಗೊಂಡ್ವಲ್ಲ, ಸೊ ಅಲ್ಲೇ ಲಗೇಜು ಹಾಗೆ ಮತ್ತು ನಮ್ಮ ಸ್ಯಾಂಡಲ್ಸು ಎಲ್ಲನೂ ಅಲ್ಲೇ ಬಿಡೋಂಥ ಅವೈಲಬಿಲಿಟಿ ಇತ್ತು. ಸೊ ಹಂಗಾಗಿ ಅಲ್ಲಿಂದ ಬಿಟ್ಟು ನಾವು ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ. ಎಷ್ಟು ದೊಡ್ಡ ಐತೆ ನೋಡಿ ತೇರು.
ಏನು ಬೇಡ. ಅಕ್ಕಿ ಕಟ್ಕೊಳ್ಳಿ ವರ್ಷ ನನ್ನ ತಮ್ಮನ ಮದುವೆ ಆದರೆ ಉಳ್ಸವೆ ಮಾಡ್ತೀನಿ ಅಂತ. ನೀನೇ ಕಟ್ಕೋ. ನನ್ನ ಮದುವೆ ಆದರೆ ಈ ವರ್ಷದಲ್ಲಿ ಮದುವೆ ಆದರೆ ನನ್ನ ಹೆಂಡತಿ ಕರ್ಕೊಂಡು ಉಳ್ಸವೆ ಮಾಡ್ತೀನಿ ಅಂತ. ಅಲ್ಲ ಕರ್ಕೊಬರ್ತೀನಿ ಬೇಕಾದ್ರೆ ಉಳ್ಸವೆ ಮಾಡು. ನೋಡಿ ಗೈಸ್ ಹೆಂಗೆ ಹೇಳ್ತಾನ ಅವನು. ಈ ವರ್ಷದಲ್ಲಿ ಇನ್ನು ದೇವಸ್ಥಾನದೊಳಗೆ ಬಂದ್ವಿ. ದೇವಸ್ಥಾನಕ್ಕೆ ಬಂದರೆ ಈ ರಜೆ ಟೈಮಲ್ಲಿ ಬಂದಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹೇಗಿದೆ ಅಂತ ತೋರಿಸಿ ನೋಡಿ. ನೋಡಿದ್ರಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು. ರಜೆ ಟೈಮ್ಗಳಲ್ಲಂತೂ ಬರಲೇಬಾರ್ದು. ಇನ್ನು ಜನ ಬೇರೆ ರಶ್ ಇತ್ತು. ಇನ್ನೂ ಸುತ್ಕೊಂಡೆಲ್ಲ ಹೋಗ್ಬೇಕಾಯ್ತು. ಅಲ್ಲಿ ಕಾಣ್ತಿದ್ದೆಲ್ಲ ಪಾಪೋದು ಪಾಪ ಅದಕ್ಕೆ ಕಿರಿಕಿರಿ ಆಗಿತ್ತು, ಅಳ್ತಾ ಇತ್ತು. ಸೊ ವಿಡಿಯೋ ಎಲ್ಲ ಓಪನ್ ಮಾಡಿದಾಗ ಅವ್ರ ಅಮ್ಮ ವಿಡಿಯೋ ತೋರಿಸ್ಕೊಂಡು ಈಗ ಸಮಾಧಾನ ಮಾಡ್ತಾಯಿದ್ರು. ಇನ್ನು ಒಳಗಡೆ ಎಲ್ಲ ಫೋಟೋ ಅಲೋ ಇರಲಿಲ್ಲ. ಸೊ ಹಂಗಾಗಿ ಫೋಟೋ ವೀಡಿಯೋಸ್ ಏನೂ ಮಾಡಲಿಲ್ಲ ನಾನು. ಇನ್ನು ಹೊರಗಡೆ ನೋಡಿ ಇದು ತುಂಬಾ ಚೆನ್ನಾಗಿದೆ. ಒಳ್ಳೆ ಅದೇನೆಂದರೆ ಪೇಂಟು ಮಾಡಿದ್ದಾರೆ. ಅದು ಹಳೆ ಕಾಲ ದೇವಸ್ಥಾನ. ಸೊ ಅದನ್ನು ನೋಡಿದ್ರೆ ಗಂಧದಲ್ಲಿ ಕೆತ್ತಿದ್ದಾರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಅಂದರೆ ಡೈರೆಕ್ಟಾಗಿ ನೋಡಿದ್ರೆ ಹಂಗೆ ಫೀಲ್ ಆಗುತ್ತೆ. ಬಟ್ ಅದು ಪೇಂಟೇ ಮಾಡಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಶ್ರೀಕಂಠೇಶ್ವರ ದೇವಸ್ಥಾನ ಇದು ಬಂದು. ಇನ್ನು ಪೂರ್ತಿ ಮುಂದೆ ಬಂದು ಇದು ಗೋಪುರ. ಸೊ ಅದೊಂದು ಹಾಗೆ ಸಣ್ಣದಾಗಿ ವ್ಯೂ ತಗೊಂಡು ಅಲ್ಲೇ ಸ್ವಲ್ಪ ಸಣ್ಣ ಪುಟ್ಟದಾಗಿ ಫೋಟೋ ತಗೊಂಡ್ವಿ. ಫೋಟೋ ವೀಡಿಯೋಸ್ ತಗೊಂಡು ಇನ್ನು ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ಇನ್ನು ಊಟಕ್ಕೆ ಹೊರಟ್ವಿ. ಅಲ್ಲಿಂದ ಊಟಕ್ಕೆ ಹೊರಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮ ತಮ್ಮ ಎಲ್ಲ ಅಪ್ಪಾಜಿ ಎಲ್ಲರೂ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಸೊ ಹಂಗಾಗಿ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವು. ವೆಯ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಇನ್ನು ಊಟಕ್ಕೆ ಹೊರಟ್ವಿ. ಊಟದಲ್ಲಿ ಏನು ರಶ್ ಅನಿಸ್ಲಿಲ್ಲ. ಯಾಕೆಂದರೆ ಒಳಗಡೆ ಎಲ್ಲ ಸ್ವಲ್ಪ ಖಾಲಿ ಇತ್ತು. ಸೊ ಹಂಗಾಗಿ ನಾವು ಹೋಗಿ ಕುತ್ಕೊತಿದ್ದಂಗೆ ಇನ್ನು ಊಟ ಎಲ್ಲನೂ ಕೊಟ್ಟರು. ಪ್ರಸಾದ ಎಲ್ಲನೂ ಕೊಟ್ಟರು. ಇನ್ನು ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾವು. ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೋಡಿರೋಂಥವ್ರಿಗೆ ಗೊತ್ತಿರುತ್ತೆ. ಇನ್ನು ದೊಡ್ಡ ಹೊರಗಡೆ ದೇವಸ್ಥಾನಗಳಿಗೆ ಹೋದಾಗ ಆಲ್ಮೋಸ್ಟು ನಿಮ್ಗಳಿಗೂ ಕೆಲವು ಹೋಗಿರೋಂಥವ್ರಿಗೆ ಗೊತ್ತಿರುತ್ತೆ. ಸೊ ಸರ್ಕಲ್ಗಳು ಅಂದರೆ ಕಂಬಿ ಟೈಪಲ್ಲಿ ಹಾಕಿರ್ತಾರೆ, ಅದೆಲ್ಲ ಸುತ್ಕೊಂಡು ಹೋಗ್ಬೇಕು. ಸೊ ಅಲ್ಲಿಂದ ಹೋಗ್ತಾ ಊಟಕ್ಕೆ ಅಂತ ಹೊರಟಾಗ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ರು. ಅಂದರೆ ಈ ಸರ ಮತ್ತು ಇನ್ನು ತಾಮ್ರ ಹಿತ್ತಾಳೆ ಉಂಗುರಗಳು ಅಲ್ಲದೆ ಊಟದ ಹಾಲ್ಗೆ ಹೋಗ್ಬೇಕಾದ್ರೆ ನೀರು, ವಾಟರ್ ಬಾಟ್ಲು, ಬಿಸಿ ಊಟ ಅಂತೆಲ್ಲ ಪಾಪ ಅದೆಲ್ಲ ಕೂಕೊಂಡು ಅಲ್ಲೊಂದು ಸ್ವಲ್ಪ ಜನ ನಿಂತಿದ್ರು. ಇನ್ನು ಹಾಗೆ ಇಲ್ಲಿ ಕುದುರೆ ಲಾಳ ಪೂಜೆ ಮಾಡೋ ಅಂಥವ್ರು ತೊಗೊಂಡೋಗಿ ಪೂಜೆ ಮಾಡ್ಬೋದು, ಮನೇಲಿ ಒಳ್ಳೆಯದು ಅಂತಾರೆ. ಇನ್ನು ಹಾಗೆ ಕುದುರೆ ಸವಾರಿ ಕೂಡ ಇತ್ತು. ನನ್ನ ಮಗಂಗೆ ಮಾಡು ಅಂತ ಅಂದರು. ನನ್ನ ಹಸ್ಬೆಂಡ್ ಮಾಡಿಸ್ತೀನಿ ಅಂದರು. ನನ್ನ ಮಗ ಸ್ವಲ್ಪ ಪುಕ್ಲ ಜಾಸ್ತಿ, ಹೆದರ್ತಾನೆ. ಹಂಗಾಗಿ ಅವನು ಇಲ್ಲ ಪಾಪ ಬೀಳಿಸ್ಬಿಡ್ತಾರೆ, ನಾನು ಕೂರಲ್ಲ ಅಂದ. ಸೊ ಇನ್ನೇನು ನಡಿ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಇನ್ನು ಕೇಳ್ತಾ ಇದ್ದಾರೆ ನೋಡಿ ಅವರು ನನ್ನ ಹಸ್ಬೆಂಡು. ಇವನು ಕೂರ್ಸೋಕ್ಕೆ ಅಂತ ಅವ್ರನ್ನ ಕೇಳ್ತಾಯಿದ್ರು. ಬಟ್ ಇವನು ಕೂರ್ಲಿಕ್ಕೆ ಒಪ್ಪಲಿಲ್ಲಲ್ಲ. ಇನ್ನೇನು ಅಂದ್ಬಿಟ್ಟು ಅಲ್ಲಿಂದ ಇನ್ನು ಹೊರಟ್ವಿ. ಇನ್ನು ಅಲ್ಲೇ ಸಣ್ಣ ಪುಟ್ಟದಾಗಿ ಹೇಳಿದ್ನಲ್ಲ ನಿಮಗೆ, ಅದೇ ವೆನಟಿ ಬ್ಯಾಗ್ಸು ಆ ಥರದ್ದೆಲ್ಲ ಸಣ್ಣ ಪುಟ್ಟ ಅಂಗಡಿಗಳನ್ನೆಲ್ಲನೂ ಇಟ್ಕೊಂಡಿದ್ರು. ಹಾಗೆ ವಾಟರ್ ಬಾಟ್ಲ್ಗಳು ಕಾಲು ಇಟ್ಟಿಡ್ತಿದ್ದಂಗೆ ಒಬ್ಬೊಬ್ಬರು ನಿಂತಿದ್ರು. ಇನ್ನು ಹಾಗೆ ತಾಮ್ರದ ಬಳೆಗಳು, ತಾಮ್ರ ಹಿತ್ತಾಳೆ ಬಳೆಗಳು, ಉಂಗುರಗಳು ಈ ರೀತಿದೆ ಎಲ್ಲನೂ ಕೂಡ ಜೋಡಿಸಿ ಇಟ್ಕೊಂಡಿದ್ರು. ಅದನ್ನು ಸಣ್ಣದಾಗಿ ಹಾಗೆ ವಿಡಿಯೋ ತಗೊಂಡೆ. ಇವೆಲ್ಲ ನಾವು ಊಟದ ಹಾಲ್ಗೆ ಹೋಗ್ಬೇಕಾದ್ರೆ ಈ ಥರ ಸಣ್ಣ ಪುಟ್ಟ ಅಂಗಡಿಗಳಿತ್ತು. ಈಗ ನಾವು ಬಸ್ಗೆ ಓನ್ ವೆಹಿಕಲ್ ಮಾಡ್ಕೊಂಡೋದ್ರೆ ಎಲ್ಲನೂ ಸ್ವಲ್ಪ ನಿಧಾನವಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಬಸ್ಸಿಗೆ ಹೋದಾಗ ಬಸ್ಸನ್ನು ಕ್ಯಾಚ್ ಮಾಡಬೇಕಾಗತ್ತಲ್ಲ. ಸೊ ಹಂಗಾಗಿ ಜಾಸ್ತಿ ಯಾವುದೂ ನಾನು ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅದು ಬಸ್ಸಂತೂ ಈಗಂತೂ ಫ್ರೀ ಬಸ್ ಆಗಿರೋದ್ರಿಂದ ತುಂಬಾ ಹಿಂಸೆ ಆಗುತ್ತೆ. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಂಬಂದಿದ್ದೀನಿ. ಇನ್ನು ಈ ವಿಡಿಯೋ ಬಂದು ನಾವಿನ್ನು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದಾಗ ಬಸ್ ಇಳಿದು ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಇದೊಂದು
ಚೆನ್ನಾಗಿತ್ತು, ಒಂಥರ ಪ್ಲೇಸ್ ಸೂಪರ್ಬಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಇದೊಂದು ಇರಲಿ ವ್ಯೂ ಅಂತೇಳಿ ತಗೊಂಡೆ. ಇನ್ನು ಅಲ್ಲಿಂದ ನಾವು ಬಸ್ ಹತ್ಕೊಂಡು ಡೈರೆಕ್ಟ್ ಬಂದಿದ್ದು ಚಾಮುಂಡಿ ಬೆಟ್ಟಕ್ಕೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಚಾಮುಂಡಿ ಬೆಟ್ಟನೂ ತುಂಬ ಸೂಪರ್ವಾಗಿತ್ತು ನೋಡಲಿಕ್ಕೆಲ್ಲ. ಅಂದರೆ ರಶ್ ಅಂದರೆ ರಶ್ಶು, ಅದೊಂದೇ ಬೇಜಾರು, ಸಿಕ್ಕಾಪಟ್ಟೆ ರಶ್ಶು. ಇನ್ನು ಅಲ್ಲಿಂದ ಬಂದಮೇಲಂತೂ ಮೈ ನೋವು ಹೇಳಂಗಿಲ್ಲ. ಯಾಕಂದರೆ ಈಗ ಫ್ರೀ ಬಸ್ ಆಗಿರೋದ್ರಿಂದ ಕೂರಕ್ಕೆ ನಿಲ್ಲಕ್ಕೆಲ್ಲ ನೀಟಾಗಿ ಸೀಟ್ಗಳು ಸಿಕ್ಕಲ್ವಾ. ಸೊ ಹಂಗಾಗಿ ಓನ್ ವೆಹಿಕಲ್ಲೇ ಬೆಟರ್ ಅಂತ ಅನಿಸುತ್ತೆ ಈ ಥರ ಸಿಚುಯೇಷನ್ಗಳು ಬಂದಾಗ. ಸೊ ಇನ್ನು ಇಲ್ಲಿಗೆ ಬಂದು ಇಲ್ಲೂ ಕೂಡ ನಾವು ಅಂದರೆ ಪೂಜೆ ಸಾಮಾನೆಲ್ಲನೂ ಪರ್ಚೇಸ್ ಮಾಡಿಕೊಂಡು ನಮ್ಮಮ್ಮ ಆಲ್ರೆಡಿ ತೊಗೊಂಡಿದ್ದಾರೆ ನೋಡಿ. ಸೊ ಇನ್ನು ನನ್ನ ಹಸ್ಬೆಂಡ್ ಅಲ್ಲೆಲ್ಲ ಹೋಗಿದ್ರು. ಸೊ ಅವ್ರು ಬರಲಿ ಅಂತ ಹಾಗೆ ವೆಯ್ಟ್ ಮಾಡ್ತಾಯಿದ್ದೋ. ಇನ್ನು ವೆಯ್ಟ್ ಮಾಡ್ತಾ ಹಾಗೆ ಸಣ್ಣದಾಗಿ ಸುತ್ತ ಇಲ್ಲೂ ಕೂಡ ಅಷ್ಟೇ ಜನ ಇದ್ದರು. ಅಲ್ಲದೆ ನಾವಿನ್ನು ಹೋಗಿದ್ದು ಗುರುವಾರ. ಈ ಗುರುವಾರ ದಿನ ಆದರೂ ಪರವಾಗಿರಲಿಲ್ಲ, ಸ್ವಲ್ಪ ಕಡಿಮೆ ಇದ್ದರು. ನಾವು ಆ್ಯಕ್ಚುಲಿ ಅಲ್ಲೇ ಉಳ್ಕೊಂಡು ಶುಕ್ರವಾರ ಹೋಗೋಣ ಅಂತ ಪ್ಲ್ಯಾನಿಂಗ್ ಇದ್ದಿದ್ದು. ಹಂಗೇನಾದರೂ ಹೋಗಿದ್ದಿದ್ರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಯಾಕೆಂದರೆ ಗುರುವಾರನೇ ಅಷ್ಟೊಂದು ಜನ ಇದ್ದರು, ಇನ್ನು ಶುಕ್ರವಾರ ಅಂತೂ ದರ್ಶನನೇ ಸಿಗ್ತಿರ್ಲಿಲ್ಲೇನೋ. ಸೊ ನಾವಿದು ಬಳೆ ಅಂಗಡಿ ಮಾಮೂಲಿ ಹೆಣ್ಮಕ್ಳು ಫೇವ್ರೇಟು, ಅದ್ರ ಪಕ್ಕದಲ್ಲೇ ನಿಂತಿದ್ದಲ್ಲ. ಸೊ ಹಂಗಾಗಿ ಅದೊಂದು ವಿಡಿಯೋ ತಗೊಂಡೆ. ಇನ್ನು ಹಾಗೆ ಇದು ಕೂಡ ಇದು ಸ್ಪೆಷಲ್ ದರ್ಶನ ಅಂತಾರಲ್ಲ. ಸೊ ಹಂಗಾಗಿ ನಾವು 30 ರೂಪೀಸ್ ಟಿಕೆಟು ಪರ್ ಪರ್ಸನ್ ಅಂತ ಹೇಳಿದ್ರು. ಸೊ ಬೇಗ ಹೋಗ್ಬೋದೇನೋ ಅಂತ ತಗೊಂಡ್ವಿ. ಏನು ತೊಗೊಂಡ್ರು ಅಷ್ಟೇ, ನಾರ್ಮಲಾಗಿ ಹೋದ್ರೂ ಅದೇನೇ. ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ನಾರ್ಮಲಾಗೆ ಹೋದ್ವಿ. ದುಡ್ಡು ಕೊಟ್ಟು ಬಂದವರು, ನಾವು ನಾರ್ಮಲಾಗಿ ಹೋದವರು ಎಲ್ಲರೂ ಒಟ್ಟಿಗೆ ಹೋಗಿದ್ದು. ಇನ್ನು ಹಾಗೇ ಇದರಲ್ಲೂ ಅಷ್ಟೇ, ದುಡ್ಡು ಕೊಟ್ಟು ಬಂದರು, ನಾರ್ಮಲಾಗಿ ಹೋದ್ರು, ಎಲ್ಲ ಒಟ್ಟಿಗೆ ಹೋಗೋಕ್ಕಾಗೋದು ದೇವಸ್ಥಾನದೊಳಗೆ. ಸುಮ್ಮನೆ ಅವ್ರು ದುಡ್ಡು ಮಾಡೋಕ್ಕೆ ಇದು ಮಾಡ್ತಾರಷ್ಟೇ. ನಾವು ದಡ್ಡರಾಗಬೇಕು, ದಡ್ಡರಾದ್ವಿ ಅಂತಲೇ ಅಂದ್ಕೊಳ್ಳಿ. ಫೈನಲಿ ಎಲ್ಲ ಒಟ್ಟಿಗೆ ಹೋಗಿದ್ದು, ನಾರ್ಮಲಾಗಿ ಹೋದವರು, ದುಡ್ಡು ಕೊಟ್ಟು ಹೋದವರು. ಇನ್ನು ಬಾಗಿಲುಗಳೆಲ್ಲ ತೋರಿಸಿದ್ನಲ್ಲ, ಅದು ಚಾಮುಂಡೇಶ್ವರಿ ದೇವಸ್ಥಾನದ್ದು ದ್ವಾರ ಬಾಗಿಲುಗಳು. ಅವೆಲ್ಲ ಬೆಳ್ಳಿಯಿಂದನೇ ಮಾಡಿರೋದಂತೆ. ನಾವು ಫಸ್ಟ್ ಟೈಮಲ್ಲಿ ನೋಡಿದ್ದು, ನಮಗೊಂಥರ ಆಶ್ಚರ್ಯ ಆಯಿತು. ನಿಮಗೂ ತೋರಿಸೋಣ ಅಂತೇಳಿ ಹಾಗೆ ನೀಟಾಗಿ ಒಂದು ವೀಡಿಯೋ ಮಾಡ್ಕೊಂಡೆ. ಅದು ಪೂರ್ತಿ ಎಲ್ಲ ಬೆಳ್ಳಿಯಿಂದನೇ ಮಾಡಿರೋಂಥ ಬಾಗಿಲಂತೆ. ಚೆನ್ನಾಗಿತ್ತು ಡಿಸೈನ್ ಎಲ್ಲ, ಸಖತ್ತಾಗಿ ಮಾಡಿದ್ದಾರೆ ಡೋರ್ಸು. ಇನ್ನು ಹಾಗೆ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಲ್ಲ. ಸೊ ಹಂಗಾಗಿ ಅಂದರೂ ಭದ್ರಾವತಿಗಿಂತ ಏನು ಅಷ್ಟೊಂದು ಬಿಸಿಲಿಲ್ಲ, ಯಾಕೆಂದರೆ ಒಂದು ವಾರದಿಂದ ಮಳೆ ಹೊಡೆದಿತ್ತಂತೆ. ಸೊ ಹಂಗಾಗಿ ಅಷ್ಟೊಂದೇನು ಬಿಸಿಲಿಲ್ಲ. ಬಟ್ ಸ್ವಲ್ಪ ಏನಾದ್ರು ತಣ್ಣ ಕುಡಿಯೋಣ ಅಂತೇಳಿ ಯಾರ್ಯಾರಿಗೆ ಯಾವ್ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಸೋಡಾ ಕುಡ್ಕೊಂಡು, ಇನ್ನು ಒಳಗಡೆ ಕೂಡ ಅಲ್ಲೂ ಕೂಡ ಫೋಟೋ ವಿಡಿಯೋ ಅಲೋ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಬಂದೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.